Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ಜನರ ಮೇಲೆ ಹೊರೆ ಹಾಕುವ ಕೇಂದ್ರ ಸರ್ಕಾರ ಕಿತ್ತೊಗೆಯಲು ಜನಾಂದೋಲನವಾಗಲಿ ಎ ವಸಂತಕುಮಾರ್. ಮಾವಿನಕೆರೆ, ಓಪೆಕ್, ರಿಮ್ಸ್ ಸೇರಿದಂತೆ ವಿವಿಧೆಡೆ ಕೇಂದ್ರ ಜಂಟಿ ಕಾರ್ಯದರ್ಶಿ ಉಜ್ವಲ್ ಘೋಷ್ ಭೇಟಿ ಪರಿಶೀಲನೆ. ಜೂನ್ 11ರಂದು ಸಿರವಾರದಲ್ಲಿ ಚುಕ್ಕಿ ಪ್ರತಿಷ್ಠಾನದಿಂದ 50ನೇ ವರ್ಷದ ಪುಣ್ಯಾರಾಧನೆ. ಬಸವ ತತ್ವ ಚಿಂತನಾ ಗೋಷ್ಠಿ. ಚುಕ್ಕಿ ಸೂಗಪ್ಪ ಸಾಹುಕಾರ. ಮಟ್ಟಮಾರಿ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಗೆ ಸರ್ಕಾರ ಅಸ್ತು. ಗ್ರಾಮಸ್ಥರಿಂದ ಗ್ರಾಮೀಣ ಶಾಸಕರಿಗೆ ಅಭಿನಂದನೆ. ಮತ್ತು ಪ್ರೊಫೆಸರ್ BK ಕೃಷ್ಣಪ್ಪ ಜಯಂತಿ ಆಚರಣೆ. ದಲಿತ ಚಳವಳಿಗೆ ಕೃಷ್ಣಪ್ಪ ಕೊಡುಗೆ ಸ್ಮರಣೆ. ಪೆಟ್ರೋಲ್, ಡೀಸೆಲ್ ಹಾಗೂ ಸಿಲಿಂಡರ್ ದರ ಏರಿಕೆ ವಿರೋಧಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ವರ್ಷವಿಡೀ ವಿದೇಶ ಪ್ರವಾಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಜನರಿಗೆ ಮಾತ್ರ ಪ್ರವಾಸಕ್ಕೆ ಹೋಗಬೇಡಿ ಎಂದು ಉಪದೇಶ ಮಾಡುತ್ತಿದ್ದಾರೆ. ಭ್ರಷ್ಟ ಬಿಜೆಪಿ ಸರ್ಕಾರ ದೇಶದ ಆಡಳಿತವನ್ನು ದುರ್ಬಲಗೊಳಿಸಿದೆ. ಜನರಿಗೆ ಯಾವುದೇ ಅನುಕೂಲಗಳನ್ನು ಮಾಡಿಕೊಡುತ್ತಿಲ್ಲ. LPG ಸಿಲಿಂಡರ್, ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರಿಕೆಯಾಗುತ್ತಿದ್ದು ಜನರು ಕಂಗಾಲಾಗಿದ್ದಾರೆ ಎಂದು ದೂರಿದರು. ಸಿಲಿಂಡರ್ ನೀಡುತ್ತಿದ್ದ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಇದರಿಂದ ದೇಶದ ಮಹಿಳೆಯರಿಗೆ ಅನ್ಯಾಯವಾಗುತ್ತಿದೆ. ಬಿಜೆಪಿಯವರು ಜನರ ಪರವಾಗಿ ಕೆಲಸ ಮಾಡುವ ಬದಲು ಜಾತಿ ಧರ್ಮದ ಹೆಸರಿನಲ್ಲಿ ಜನರ ನಡುವೆ ವೈಮನಸ್ಸು ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅಡಿಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದರ ಏರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಿಜೆಪಿ ಧಿಕ್ಕಾರ. ಜನವಿರೋಧಿ ಬಿಜೆಪಿ ಸರ್ಕಾರ ಪೆಟ್ರೋಲ್, ಡೀಸೆಲ್ ದರ ಏರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಿಜೆಪಿ ಧಿಕ್ಕಾರ, ಕೇಂದ್ರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ. ಅನಿಲ ರಹಿತ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಡೌನ್ 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 ಡೌನ್. ಜಿಂದಾಬಾದ್ 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 ಜಿಂದಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ.
ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೂ ಸಿಲಿಂಡರ್ ಬೆಲೆಯನ್ನು ಪದೇ ಪದೇ ಏರಿಕೆ ಮಾಡುತ್ತಾ ಜನಸಾಮಾನ್ಯರ ಮೇಲೆ ದೊಡ್ಡ ಹೊರೆಯನ್ನು ಹಾಕುತ್ತಿದೆ. 2014ರಲ್ಲಿ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿತ್ತು. ಆಗ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್, ಡೀಸೆಲ್ ಅನ್ನು ಮಾರಾಟ ಮಾಡಲಾಗುತ್ತಿತ್ತು. ಆದರೆ ಇದೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದರೂ ದಿನೇ ದಿನೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಿದೆ. ಕೂಡಲೇ ಕೇಂದ್ರ ಬಿಜೆಪಿ ಸರ್ಕಾರ ಜನ ವಿರೋಧಿ ನೀತಿಯನ್ನು ನಿಲ್ಲಿಸಬೇಕು ಮತ್ತು ಬೆಲೆ ಏರಿಕೆ ಮಾಡಿರುವುದನ್ನು ಇಳಿಸಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರೊಡನೆ ಕಾಂಗ್ರೆಸ್ ಪಕ್ಷದಿಂದ ಉಗ್ರವಾದ ಜನಾಂದೋಲನವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮೋದಿಗೆ ಒಂದು ಎಚ್ಚರಿಕೆಯ ಸೂಚನೆಯನ್ನ ಕೊಡಬೇಕು ಮತ್ತು ಈ ದೇಶದ ಜನತೆ ಅನುಭವಿಸುತ್ತಿರುವಂಥ ಕಷ್ಟದಲ್ಲಿ ನಾವು ಕೂಡ ಪಾಲ್ಗೊಳ್ಳಬೇಕು. ಅವರ ಜೊತೆಗೆ ನಾವು ಸೇರಿ ಈ ಭ್ರಷ್ಟ ಏನು ಜನವಿರೋಧಿ ಸರ್ಕಾರವನ್ನ ಕಿತ್ತೊಗೆಯುವ ನಿಟ್ಟಿನಲ್ಲಿ ನಮ್ಮ ಪ್ರಥಮ ಏನು ಪ್ರಯತ್ನವಾಗಿರುವಂಥ ಈ ಬೆಲೆ ಏರಿಕೆಯ ವಿರುದ್ಧ ಇವತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನಮಗೆಲ್ಲ ಗೊತ್ತಿರುವಂತೆ ಈ ದೇಶದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಿರುವಂಥ ನರೇಂದ್ರ ಮೋದಿ ಬಿಜೆಪಿಯವರು ಈ ದೇಶದ ಜನತೆಗೆ, ರೈತರಿಗೆ, ಕಾರ್ಮಿಕರಿಗೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಸುಳ್ಳು ಹೇಳಿ, ಸುಳ್ಳು ಭರವಸೆಗಳನ್ನು ನೀಡಿ ಅವರನ್ನು ಮೋಸ ಮಾಡಿ ಅವರ ಓಟನ್ನು ಕಿತ್ತುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಕಳೆದ 3 ಲೋಕಸಭಾ ಚುನಾವಣೆಗಳಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಹೊಸ ಭರವಸೆಗಳನ್ನು, ಹೊಸ ಸುಳ್ಳುಗಳನ್ನು ಹೇಳಿ ಅವರನ್ನು ನಂಬಿಸಿ ಅವರ ಓಟನ್ನು ಪಡೆದು ಇವತ್ತು ಅಧಿಕಾರದಲ್ಲಿದ್ದಾರೆ. 2014ರಿಂದ ಇಲ್ಲಿವರೆಗೂ ಕೂಡ ದೇಶದ ಜನತೆಗೆ ಅವರು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬಿಜೆಪಿಯವರು ನೀಡಿರುವಂಥ ಕೊಟ್ಟಂಥ ಭರವಸೆಗಳು ಒಂದೇ ಒಂದು ಭರವಸೆಯನ್ನು ಕೂಡ ಅವರು ಈಡೇರಿಸಲಿಕ್ಕಾಗಿಲ್ಲ. ಅವರು ಅಧಿಕಾರಕ್ಕೆ ಬರುವ ಮುಂಚೆ ಹೇಳಿದರು, ವಿದೇಶದಲ್ಲಿರುವಂಥ ಕಪ್ಪು ಹಣವನ್ನ ಈ ದೇಶಕ್ಕೆ ವಾಪಸ್ ತರ್ತೇನೆ, ಅದು 3 ತಿಂಗಳಲ್ಲಿ. ನಮಗೆ ಅಧಿಕಾರ ಕೊಟ್ಟರೆ, ನಮ್ಮನ್ನು ಅಧಿಕಾರಕ್ಕೆ ತಂದರೆ ನಾವು ಅಧಿಕಾರದಿಂದ 3 ತಿಂಗಳಲ್ಲೇ ಆ ದುಡ್ಡನ್ನು ವಾಪಸ್ ತರ್ತೇವೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಒಂದು ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೇವೆ ಎನ್ನುವಂಥ ಬಹುದೊಡ್ಡ ಸುಳ್ಳನ್ನ ಅಂದಿನ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸಾವಿರಾರು ಜನರ ಒಂದು ಸಭೆಯಲ್ಲಿ, ಪ್ರಚಾರ ಸಭೆಯಲ್ಲಿ ಹೇಳಿದರು. ಇವತ್ತು 3 ತಿಂಗಳಲ್ಲ, 3 ವರ್ಷಗಳು ಕಳೆದು ಒಂದೇ ಒಂದು ನಯ ಪೈಸೆ ಕೂಡ ವಿದೇಶದಿಂದ ಕಪ್ಪು ಹಣ ದೇಶಕ್ಕೆ ಬರಲಿಲ್ಲ. ಈ ದೇಶದ ನಾಗರಿಕರಿಗೆ ಯಾವುದೇ ಒಂದು ಅಕೌಂಟಿಗೆ 1 ರೂಪಾಯಿ ಕೂಡ ಹಾಕಿಲ್ಲ. ಇದು ಈ ದೇಶದ ಜನತೆಗೆ ಮೊದಲನೆಯ ದೊಡ್ಡ ಸುಳ್ಳು ಅಂತೇಳಿ ಈ ಸಂದರ್ಭದಲ್ಲಿ ಸಾಬೀತಾಗಿದೆ. ಜನರಿಗೆ ಮನವರಿಕೆಯಾಗಿದೆ. ನಂತರ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಏಕಾಏಕಿ ಏರಿಕೆ ಮಾಡುವ ಮೂಲಕ ಜನರ ಜೀವನವನ್ನು ಹಾಳು ಮಾಡಲು ಹೊರಟಿರುವ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಅಸಮರ್ಥ ಸರ್ಕಾರವಾಗಿದ್ದು, ಬಿಜೆಪಿಗರಿಗೆ ಆಡಳಿತ ನಡೆಸುವ ನೈತಿಕತೆ ಇಲ್ಲ ಎಂದರು. ದೇಶದ ಇತಿಹಾಸದಲ್ಲಿ ಎಲ್ಲೂ ಕೂಡ ಇಲ್ಲ ಅಂತ ಉದಾಹರಣೆ ನಮ್ಮ ಮುಂದೆ ಕಾಣ್ತಾ ಇದೆ. ಕಳೆದ 6 ತಿಂಗಳಿಂದ ಹಂತವಾಗಿ ನಿರಂತರ ಬೆಲೆಯನ್ನ ಏರಿಸಿ ಇವತ್ತು ಜನರ ಜೀವನವನ್ನ ಹಾಳು ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಮುಂದೆ ಇದೆ. ಇವತ್ತು ಬಹಳ ಜನ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ, ಇಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಮಸ್ಯೆ ಆಗಿದೆ ಅಂತ. ಆದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $35ಗೆ ಒಂದು ಬ್ಯಾರೆಲ್ ಪೆಟ್ರೋಲ್ ಸಿಗುವಂತ ಸಂದರ್ಭದಲ್ಲಿ ನಮಗೆ ಕಡಿಮೆ ಮಾಡಿ 3 ರೂಪಾಯಿ ಲೀಟರ್ ಪೆಟ್ರೋಲ್ ಕೊಟ್ಟಿಲ್ಲ. ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ $135ಗೆ ಪೆಟ್ರೋಲ್ ಇದ್ದಾಗ ಕೂಡ ನಮ್ಮ ದೇಶದಲ್ಲಿ 65 ರೂಪಾಯಿಗೆ ಲೀಟರ್ ಪೆಟ್ರೋಲ್ ಅನ್ನ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಬಡವರಿಗೆ ಅನುಕೂಲ ಆಗಲಿ ಅನ್ನುವಂತ ಹಿನ್ನೆಲೆಯಲ್ಲಿ 350ರಿಂದ 410 ರೂಪಾಯಿಗೆ ಒಂದು ಸಿಲಿಂಡರ್ ನ ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದಂಥದ್ದು ಇವತ್ತು 1000 ರೂಪಾಯಿಗೆ ಆ ಸಿಲಿಂಡರ್ ಬಂದಿರ್ತಕ್ಕಂಥದ್ದು. ಇದು ಇವತ್ತು ನಿನ್ನೆ ಒಂದು ನಿರ್ಧಾರ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಆ ಉಜ್ವಲ ಯೋಜನೆಯೊಳಗೆ ಏನು ಉಚಿತವಾಗಿ ಗ್ಯಾಸ್ ಕೊಟ್ಟಿದ್ರು, ಅವರಿಗೆ ವರ್ಷಕ್ಕೆ 4 ಸಿಲಿಂಡರ್ ಮಾತ್ರ ನಾವು ಕೊಡ್ತೇವೆ ಅಂತ.
ಇನ್ನು ಉಳಿದ ದಿನ ಅವರು ಮತ್ತೆ ಕಟ್ಟಿಗೆಯನ್ನ ಬಳಸಬೇಕು ಅನ್ನುವಂತ ಒಂದು ಪರೋಕ್ಷ ಆದೇಶವನ್ನ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ ಅದನ್ನ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಖಂಡಿಸ್ತದೆ. ಯಾಕಂದ್ರೆ ನೀವು ಒಂದ್ ಕಡೆ ಕೊಡುವಂತ ನಾಟಕವನ್ನ ಮಾಡ್ತೀರಿ, ಇನ್ನೊಂದ್ ಕಡೆ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಪ್ರಮುಖರಾದ ಮಹಮ್ಮದ್ ಶಾಲಂ, ಬಶೀರುದ್ದೀನ್, ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ, ಜಯವಂತರಾವ್ ಪತಂಗೆ, ಅಬ್ದುಲ್ ಕರೀಂ, ಜಿ ಶಿವಮೂರ್ತಿ, ಪವನ್ ಕಿಶೋರ್ ಪಾಟೀಲ್, ಕೆ ಅಸ್ಲಾಂ ಪಾಷಾ, ತಲಕಾಯಿ ಮಾರೆಪ್ಪ, ಅಮರೇಗೌಡ ಹಂಚಿನಾಳ, ಶ್ರೀದೇವಿ ನಾಯಕ, ರಾಣಿ ರಿಚರ್ಡ್, ಮಂಜುಳಾ, ದಸ್ತಗಿರಿ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ನಗರದ ವಿವಿಧೆಡೆ ಕೇಂದ್ರ ವಾಣಿಜ್ಯ ಇಲಾಖೆ ಜಂಟಿ ಕಾರ್ಯದರ್ಶಿ ಹಾಗೂ ಮಹತ್ವಾಕಾಂಕ್ಷೆ ಜಿಲ್ಲೆಗಳ ಕೇಂದ್ರ ಪ್ರಭಾರಿ ಅಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಇವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ ಮಧ್ಯಭಾಗದಲ್ಲಿರುವ ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಪರಿಶೀಲಿಸಿದ ಅವರು, ಮಾವಿನಕೆರೆ ಅಭಿವೃದ್ಧಿಗೆ ಕೈಗೊಂಡಿರುವ ಕಾಮಗಾರಿ, ಬಾಕಿ ಕಾಮಗಾರಿ ಹಾಗೂ ಕೆರೆಯ ಮಧ್ಯಭಾಗದಲ್ಲಿ ಖಾಸಗಿ ವ್ಯಕ್ತಿಗಳ ಜಮೀನು ಇರುವ ಕುರಿತು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರರಿಂದ ಮಾಹಿತಿ ಪಡೆದರು. ಮಾವಿನಕೆರೆಗೆ ನಗರದ ಚರಂಡಿ ನೀರು ಸೇರದಂತೆ ಎಚ್ಚರ ವಹಿಸಲು ಸೂಚನೆ ನೀಡಿದರು. ರಿಮ್ಸ್ ಮತ್ತು ಓಪೆಕ್ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳೊಂದಿಗೆ ಸಮಾಲೋಚನೆ ನಡೆಸಿ ಆಸ್ಪತ್ರೆಯಲ್ಲಿ ದೊರೆಯುತ್ತಿರುವ ಸೌಲಭ್ಯಗಳು ತಲುಪಿರುವ ಕುರಿತು ಚರ್ಚಿಸಿದರು. ಆಸ್ಪತ್ರೆಯ ಸ್ವಚ್ಛತೆ, ವೈದ್ಯಕೀಯ ಸೌಲಭ್ಯ, ಸಿಬ್ಬಂದಿಗಳ ಹಾಜರಾತಿ ಕುರಿತು ಮಾಹಿತಿ ಪಡೆದರು. ಓಪೆಕ್ ಆಸ್ಪತ್ರೆಗೆ ಭೇಟಿ ನೀಡಿ ವಿಶೇಷ ಸೌಲಭ್ಯ, ವೈದ್ಯರ ಸೇವೆ ಕುರಿತು ಮಾಹಿತಿ ಪಡೆದರು. ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಜುಬೇನ್ ಮಹಾಪಾತ್ರ ಸೇರಿ ಹಿರಿಯ ಅಧಿಕಾರಿಗಳು, ವೈದ್ಯರು ಇದ್ದರು. ನಂತರ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಹೊಸದಾಗಿ ಪ್ರಾರಂಭವಾದ ಅಕ್ಕ ಕೆಫೆಗೆ ಭೇಟಿ ನೀಡಿ ಸ್ವಸಹಾಯ ಗುಂಪಿನಿಂದ ನಿರ್ವಹಣೆ ಮಾಡುತ್ತಿರುವ ಮಹಿಳೆಯೊಂದಿಗೆ ಸಮಾಲೋಚನೆ ನಡೆಸಿದರು. ಅಕ್ಕ ಕೆಫೆಯ ಉದ್ದೇಶ ಹಾಗೂ ಮಹಿಳೆಯರ ಸ್ವಾವಲಂಬನೆ ಇರುವ ಅವಕಾಶಗಳ ಕುರಿತು ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಡಾಕ್ಟರ್ ಟಿ ರೋಣಿ ಸೇರಿದಂತೆ ಇಲಾಖೆ ಅಧಿಕಾರಿಗಳಿದ್ದರು. ಚುಕ್ಕಿ ಪ್ರತಿಷ್ಠಾನ ಸಿರವಾರ ವತಿಯಿಂದ ಉಮಾಪತಿ ಚುಕ್ಕಿಯವರ 50ನೇ ವರ್ಷ ಸುವರ್ಣ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಚಿಂತನಾಗೋಷ್ಠಿಯನ್ನು ಜೂನ್ 11ರಂದು ಸಿರವಾರದ ಚುಕ್ಕಿ ರುದ್ರಮ್ಮ ಉಮಾಪತ್ಯಪ್ಪ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಚುಕ್ಕಿ ಸೂಗಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ 8:30ಕ್ಕೆ ಶ್ರೀ ಬಸವಾದಿ ಶರಣರ ಪೂಜೆ ನಂತರ ದಾವಣಗೆರೆ ಬಸವ ಕಲಾ ಬಳಗದಿಂದ ವಚನ ಭಜನೆಯೊಂದಿಗೆ ಶ್ರೀ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ. ಬೆಳಿಗ್ಗೆ 9:30ಕ್ಕೆ ಶಟಸ್ಥಲ ಧ್ವಜಾರೋಹಣ ನೆರವೇರುತ್ತದೆ. ನಂತರ ಶರಣಪ್ಪ ಗೋನಾಳ ತಂಡದಿಂದ ವಚನ ಗಾಯನ ನಡೆಯಲಿದೆ. ಬೆಳಿಗ್ಗೆ 10:30ಕ್ಕೆ ಬಸವ ತತ್ವ ಚಿಂತನಾಗೋಷ್ಠಿ ನಡೆಯಲಿದ್ದು, ವಿಷಪೂರಿತ ಸನ್ನಿವೇಶದಲ್ಲಿ ಬಸವ ತತ್ವ ಅವಶ್ಯಕತೆ, ಬಸವ ತತ್ವ ಮುಟ್ಟಿಸುವಲ್ಲಿ ಸಫಲತೆ, ವಿಫಲತೆ, ಮುಂದಿನ ನಡೆಯ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಮಾಜಿ ಸಚಿವ ಎನ್ಎಸ್ ಬೋಸರಾಜು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಆಳಂದ ಶ್ರೀ ಜಗದ್ಗುರು ತೋಂಟದ ಸಿದ್ದೇಶ್ವರ ಅನುಭವ ಮಂಟಪದ ಶ್ರೀ ವಿಶ್ವನಾಥ ಕೋರಣೇಶ್ವರ ಸ್ವಾಮೀಜಿ ವಹಿಸಲಿದ್ದಾರೆ. ಅತಿಥಿಗಳಾಗಿ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಸಾಹುಕಾರ, ಸಂಸದ ಜಿ ಕುಮಾರ್ ನಾಯಕ್, ಬಿ
ಬೀದರ್ ಜಾಗತಿಕ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಸವರಾಜ ಧನ್ನೂರು, ಡಾಕ್ಟರ್ ಜೆಎಸ್ ಪಾಟೀಲ್, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಜ್ಯೋತಿ ಅಕ್ಕ, ರಾಯಚೂರು ಬಸವ ಕೇಂದ್ರ ಅಧ್ಯಕ್ಷ ರಾಚನಗೌಡ ಕೊಳ್ಳೂರು, ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಜಾಗೀರ್ ಜಾಡಲದಿನ್ನಿ, ನೀಲಾಂಬಿಕಾ ಯೋಗಾಶ್ರಮದ ಶ್ರೀ ವೀರಭದ್ರಯ್ಯ ಸ್ವಾಮಿ, ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಮಹಾಂತೇಶ್ ನವಲಕಲ್, ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಬಸವ ಕೇಂದ್ರ ಕಾರ್ಯದರ್ಶಿ ಮಹಾಜನ ಶೆಟ್ಟಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆ ಶಾಂತಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅಮರೇಶ್ ನುಗಡೋಣಿ ಇವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 6 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ನವಲಕಲ್ ಬೃಹನ್ ಮಠದ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಬೆಳಗಾವಿ ಬಸವ ಬೆಳವಿ ಶ್ರೀ ಶರಣ ಬಸವ ದೇವರ ಸಮ್ಮುಖದಲ್ಲಿ ನಡೆಯಲಿದೆ. ಅಧ್ಯಕ್ಷತೆಯನ್ನು ಚುಕ್ಕಿ ಸೂಗಪ್ಪ ವಹಿಸಿಕೊಳ್ಳಲಿದ್ದಾರೆ. ಅತಿಥಿಗಳಾಗಿ ಭದ್ರಾವತಿಯ ಬಸವಾಂಬಿಕಾ ಬಸವರಾಜ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಎಚ್ಎಂ ರೇಣುಕಾ ಪ್ರಸನ್ನ, ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಎನ್ ಗಿರಿಜಾ ಶಂಕರ್, ಮಹಾಂತೇಶ್ ಪಾಟೀಲ್ ಅತ್ತನೂರು, ಜೆ ಶರಣಪ್ಪ ಗೌಡ, ಜೆಸಿ ಪಾಟೀಲ್, ಡಾಕ್ಟರ್ ಪರಮೇಶ್ವರ ಸಾಲಿಮಠ ಭಾಗವಹಿಸಲಿದ್ದಾರೆ. 2026-27ನೇ ಸಾಲಿನಲ್ಲಿ ಕೃತಿ ಪ್ರಶಸ್ತಿಗೆ ಕಲಬುರ್ಗಿಯ ಡಾಕ್ಟರ್ ಎಚ್.ಟಿ. ಪೋತೆಯವರ ಮಹಾಯನ ಮತ್ತು ಸಿಂಧನೂರಿನ ಪ್ರಹ್ಲಾದ್ ಗುಡಿ ಇವರ ನಾಕಂಡ ನಮ್ಮವರು ಕೃತಿಗಳಿಗೆ ಪ್ರಶಸ್ತಿ ನೀಡಲಾಗುತ್ತದೆ ಎಂದರು. ಬಸವಸತ್ವ ಅವಶ್ಯಕತೆ ಮಠಾಧೀಶರು ಪ್ರಚಾರಕರು ಬಸವತತ್ವ ಮುಟ್ಟಿಸುವಲ್ಲಿ ವಿಫಲರಾಗಿದ್ದಾರೆಯೇ ಹಾಗೂ ಮುಂದಿನ ನಡೆಯಲು ದಿವ್ಯ ಸಾನ್ನಿಧ್ಯವನ್ನು ಸಾಂಸ್ಕೃತಿಕ ನಾಯಕ ಬಸವನಗೌಡರು ಉದ್ಘಾಟನೆಯನ್ನು ಶ್ರೀ ಎನ್.ಎಸ್. ಬೋಸರಾಜ್ ಮಾಜಿ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವರು ಬೆಂಗಳೂರು ಉದ್ಘಾಟಿಸಲಿದೆ. ಅಧ್ಯಕ್ಷತೆಯನ್ನು ಪೂಜ್ಯ ಶ್ರೀ ವಿಶ್ವನಾಥ ಪರಮೇಶ್ವರ ಸ್ವಾಮಿಗಳು, ಶ್ರೀ ಜಗದ್ಗುರು ತೋಂಟದ ಸಿದ್ಧಲಿಂಗ ಅನುಭವ ಮಂಟಪ ಆಳಂದ ಇವರು ವಹಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶರಣಶ್ರೀ ಅಂಬಯ್ಯ ನಾಯಕ್ ಶಾಸಕರು ಮಾನ್ವಿ ಮತ್ತು ಶರಣಶ್ರೀ ಕುಮಾರ್ ನಾಯಕ್ ಸಂಸದರು ರಾಯಚೂರು ಮತ್ತು ಯಾದಗಿರಿ ಮತ್ತು ಶರಣಶ್ರೀ ಬಸವರಾಜ್ ಧನ್ನೂರು ಬೀದರ್ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಾಗತಿಕ ಮಹಾಸಭಾ ಬೀದರ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದೇ ರೀತಿಯಾಗಿ ಶರಣಶ್ರೀ ಡಾಕ್ಟರ್ ಜೆ.ಎಸ್. ಪಾಟೀಲ್ ಖ್ಯಾತ ಚಿಂತಕರು ಶರಣ ಚಿಂತಕರು ಇವರು ಕೂಡ ಭಾಗವಹಿಸಿದ್ದಾರೆ. ಶರಣಶ್ರೀ ಜ್ಯೋತಿ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸೇವಾ ಮತ್ತು ಶರಣಶ್ರೀ ರಾಜನಗೌಡ ಪೂರ್ವ ಜಿಲ್ಲಾ ಬಸವ ಕೇಂದ್ರ ರಾಯಚೂರು, ಶರಣ ಭೂಪಾಲ್ ನಾಡಗೌಡ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ರಾಯಚೂರು ಮತ್ತು ವೀರಭದ್ರಯ್ಯ ಸ್ವಾಮಿ ನೀಲಾಂಬಿಕ ಬಸವರಾಮ ಸಮಾಜ ಜಾಗೀರ್ ಜಾಡಲದಿನ್ನಿ, ಶರಣಶ್ರೀ ಟಿ. ರುದ್ರಪ್ಪ ಅಧ್ಯಕ್ಷರು ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾ ರಾಯಚೂರು ಇವರು ಕೂಡ ವಹಿಸಿದ್ದಾರೆ. ಶರಣಶ್ರೀ ಮಹಾಂತೇಶ್ ಮಸ್ಕಿ ಜಿಲ್ಲಾ ಕಸಾಪ ಕನ್ನಡದ ಪ್ರಮುಖ ಕಥೆಗಾರರು ಮತ್ತು ವಿಮರ್ಶಕರು ಮತ್ತು ಅಖಿಲ ಕನ್ನಡ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು, ಗದಾ ಸೇವಿಸುತ್ತಂದೆ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಾಗ ಡಾಕ್ಟರ್ ಅಮರೇಶ್ ನುಗಡೋಣಿ ಅವರಿಗೆ ಚುಕ್ಕಿ ಪ್ರತಿಷ್ಠಾನದಿಂದ ವಿಶೇಷ ಸನ್ಮಾನಿಸಲಾಗಿದೆ. ಸಮಾರೋಪ ಸಮಾರಂಭ ಸಮಯ ಸಾಯಂಕಾಲ 6 ಗಂಟೆಗೆ ಬಸವ ಬೆಳಗ್ಗೆ ಯಲ್ಲಾಡಿ ಬಂದೆ ಸಾನ್ನಿಧ್ಯ ವಿಶ್ವಗುರು ಸ್ವಾಮಿಯವರು ಸಮ್ಮುಖ ಶಟಸ್ರವರ್ಣ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮಮಠ ಬೋಧಕರು ಪೂಜ್ಯ ಶ್ರೀ ಶರಣಬಸವ ದೇವರು ಬಸವ ಬೆಳವಿ ಮಠ ಬೆಳಗಾವಿ ಶರಣಶ್ರೀ ನಮ್ಮ ಅಧ್ಯಕ್ಷತೆ ಅತಿಥಿಗಳು ಶರಣ ಬಸವಾಂಬೆ ಬಸವರಾಜಪ್ಪ ಭದ್ರಾವತಿ ಶರಣರು ಚಿಂತಕರು ಭದ್ರಾವತಿಯವರು, ಉಪಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಸನ್ಮಾನ್ಯ ಶ್ರೀ ಎಚ್.ಎಂ. ರೇಣುಕಾ ಪ್ರಸನ್ನ ಕಾರ್ಯದರ್ಶಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು, ಶರಣಶ್ರೀ ಬಸವಪ್ರಭುಪಾದ ಬೆಂಗಳೂರು ಮತ್ತು ಶರಣಶ್ರೀ ಎನ್. ಗಿರಿಜಾ ಶಂಕರ್, ಮಹಾಂತೇಶ್ ಪಾಟೀಲ್, ಜೆ. ಶರಣಪ್ಪ ಜೆ.ಸಿ. ಪಾಟೀಲ್ ಇವರಿಗೆ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಪ್ರೊಫೆಸರ್ ಎಚ್.ಟಿ. ಪೋತೆ ಕೃತಿ ಮಹಾಯಾನ ಕನ್ನಡ ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ ಮಾತನಾಡಿ, ಕಳೆದ 50 ವರ್ಷಗಳಿಂದ ಚುಕ್ಕಿ ಪ್ರತಿಷ್ಠಾನದಿಂದ ಸ್ಮರಣೋತ್ಸವ, ಬಸವ ತತ್ವ ಚಿಂತನ ಗೋಷ್ಠಿ ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಬಾರಿ 2 ಕೃತಿಗಳಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದರು. ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಟಿ. ಪೋತೆಯವರು ಅವರಿಗೆ ಈ ವರ್ಷ ಅವರ ದೀರ್ಘವಾದಂತಹ
ಆಗಿದ್ದಾರೆ ಮತ್ತು ವಕೀಲರು ಕೂಡ ಆಗಿದ್ದಾರೆ. ಸಾಹಿತ್ಯ ಮತ್ತು ಕಾನೂನು ಇವೆರಡನ್ನ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಮಾಡಬೇಕಂತ ಪತ್ರಕರ್ತರಲ್ಲಿ ವಕೀಲರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಅವರ ನಾಲ್ಕಂಡ ನಮ್ಮವರು ಜೊತೆಗೆ ಅದು ಕೂಡ ಪ್ರಶಸ್ತಿ ಬಂದಿದೆ. ಈ ಸಲ ಇಬ್ಬರಿಗೆ ಬರ್ತಾ ಇದ್ದಾರೆ. ನೀವು ಕೊಟ್ಟಿದ್ದೀವಿ ಪುರಸ್ಕಾರ ಪ್ರಮಾಣ ಪತ್ರ ಒಂದು ಮೇಲಾಗಿ ಪ್ರತಿಷ್ಠಾನದ ಗೌರವ ಸಭೆ ಈ ಮೂರ ಮಾಡ್ಕೊಂಡು ಉತ್ತಮವಾದ ನಾವು ಮಾಡಿರೋದಲ್ಲ. ಯಾಕಂದ್ರೆ ಇಬ್ರು ಮೂರು ಒಮ್ಮೆ ಜಾಸ್ತಿ ಆಗ್ಬಿಡ್ತಾರೆ, ಹಾಗಾಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಓಕೆ, ಮತ್ತೊಮ್ಮೆ ತಾವು ಆಲೋಚಿಸಬೇಕು. 50ನೇ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ತಮ್ಮ ಮುಖಾಂತರವಾಗಿ ಪ್ರಚಾರ ಮಾಡಿ. ಈ ಸಂದರ್ಭದಲ್ಲಿ ಶಿವಾನಂದ ಚುಕ್ಕಿ, ಮಲ್ಲಿಕಾರ್ಜುನ ಹಳ್ಳೂರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream. Learn. Grow. Lead. Become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಮಠಮಾರಿ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿರುವುದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಸಂಪೂರ್ಣ ನೀರಾವರಿ ಕನಸನ್ನು ನನಸಾಗಿಸುವ ಐತಿಹಾಸಿಕ ಹೆಜ್ಜೆಯಾಗಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ಹೇಳಿದರು. 182 ಕೋಟಿ ವೆಚ್ಚದ ಈ ಮಹತ್ವಾಕಾಂಕ್ಷೆ ಯೋಜನೆಯಿಂದ ಸುಮಾರು 16,000ದಿಂದ 20,000ಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದ್ದು, ಸಾವಿರಾರು ರೈತ ಕುಟುಂಬಗಳ ಬದುಕಿನಲ್ಲಿ ಹೊಸ ಆಶಾ ಕಿರಣ ಮೂಡಲಿದೆ ಎಂದು ಅವರು ಹೇಳಿದರು. ಸಚಿವ ಸಂಪುಟದಿಂದ ಯೋಜನೆಗೆ ಅನುಮೋದನೆ ದೊರೆತ ಹಿನ್ನೆಲೆಯಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನತೆ ಹಾಗೂ ವಿಶೇಷವಾಗಿ ಮಠಮಾರಿ ಭಾಗದ ಗ್ರಾಮಸ್ಥರು ಶಾಸಕ ಬಸನಗೌಡ ದದ್ದಲ್ ಅವರನ್ನು ಆತ್ಮೀಯವಾಗಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತರ ಅಭಿವೃದ್ಧಿ, ಗ್ರಾಮೀಣ ಸಮೃದ್ಧಿ ಹಾಗೂ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳು ನಿರಂತರವಾಗಿ ಮುಂದುವರೆಯಲಿವೆ ಎಂದು ತಿಳಿಸಿದರು. ಯೋಜನೆಗೆ ಅನುಮೋದನೆ ನೀಡಿದ ರಾಜ್ಯ ಸರ್ಕಾರ, ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಹಾಗೂ ಸಹಕರಿಸಿದ ಎಲ್ಲಾ ಜನಪ್ರತಿನಿಧಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದರು. ಈ ನೀರು ನಮಗೆ ಮಠಮಾರಿಯಲ್ಲಿ ತೊಂದರೆ ಆಗ್ತದೆ ಮತ್ತು ಫಲವತ್ತಾದಂತಹ ಭೂಮಿಯನ್ನು ಮಠಮಾರಿ ಗ್ರಾಮದಲ್ಲಿ ಇದೆ ಅಂತೇಳಿ ನಾವ್ಯಾರು ಕೂಡ ಇದು ಲಿಫ್ಟ್ಗಳನ್ನು ಕೇಳಿರಲಿಲ್ಲ. ಆದರೆ ನನ್ನ ಕರ್ತವ್ಯ ಒಬ್ಬ ಶಾಸಕರಾದವರು ಈ ಜನರ ಅಪೇಕ್ಷೆಗಳು, ರೈತರ ಏನು ಭಾವನೆಗಳಾದ ಮತ್ತು ಜನರ ಏನು ಕಷ್ಟಗಳಾದ ಅದನ್ನೆಲ್ಲವನ್ನ ದಿನನಿತ್ಯ ನಾವು ರಾತ್ರಿ ಆಗಲು ಅದನ್ನು ಸ್ಟಡಿ ಮಾಡಬೇಕಾಗ್ತದೆ.
ಮಾಡಿದಾಗ ಏನು ಮಾಡಿದ್ರೆ ನಾವು ಜನರಿಗೆ ಉಪಯೋಗ ಆಗ್ತದೆ ಅಂತೇಳಿ ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡಿ ನಾನು ಇವತ್ತಿಲ್ಲ ಈಗ ಶಾಶ್ವತವಾಗಿ ಇಲ್ಲಿ ಮಾಡ್ಬೇಕಂತೇಳಿ ನಾನು ಇದರಿಂದ ನೋಡ್ತಾ ಇದ್ದೀವಿ, ಯಾವುದು ಬಿಚ್ಚಾಲಿಂದ ಅಲ್ಲಿ ಏನನ್ನು ಮಾಡ್ಬೇಕಂತ ಅಲ್ಲಿ ಸ್ಟೋರೇಜ್ ನೀರನ್ನು ಇರೋದಿಲ್ಲ ಅಂತೇಳಿ ಹೇಳಿದಾಗ ನಾನು ಒಂದು ದಿವಸ VNC ಅಣೆಕಟ್ಟಿಗೆ ಹೋಗಿದ್ದೆ, ಜೂಪುರ್ ಹತ್ರ. ಅಲ್ಲಿ ಒಂದು ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಅಣೆಕಟ್ಟದಲ್ಲಿ ಎಲ್ಲ ನದಿಯಲ್ಲಿ ನೀರಿರಲಿಲ್ಲ, ಅಲ್ಲಿ ಅಣೆಕಟ್ಟದಲ್ಲಿ ನೀರಿಲ್ಲ, ಎಲ್ಲ ಸ್ಟೋರೇಜ್ ನೀರಿತ್ತು. ಹೌದು, ಇಲ್ಲಿಂದೇ ಒಂದು ಲಿಫ್ಟ್ ಮಾಡಿದ್ರೆ ಆಯ್ತಲ್ಲ ನಾವು ಮಠ ಮಾಡಿರ್ತಾರಂತ ಅಂತೇಳಿ ನಾನು ಅವತ್ತು ಯೋಚನೆ ಮಾಡಿದ್ದೆ ಆವತ್ತು. ಯಾಕಂದ್ರೆ ಅಲ್ಲಿಂದ ಕುಡಿಯೋ ನೀರಿದ್ದು ಒಂದು ಬೋರ್ಕಲ್ಲು ಕೆರೆಯನ್ನು ತುಂಬುವಂಥ ಯೋಜನೆ ಅಲ್ಲಿಂದ ಮಾಡಿ, ಈ ಲಿಫ್ಟ್ ಇರಿಗೇಷನ್ ಕೂಡ ರೈತರಿಗೆ ನಾವು ಇಲ್ಲಿಂದ ಮಾಡಿದರೆ ಶಾಶ್ವತವಾಗಿ ನೀರು ಇರ್ತದೆ, ಅಣೆಕಟ್ಟಾದ ಅಲ್ಲಿಂದ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಅವತ್ತೇ ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿದಾಗ ಅದು ಸುಮಾರು 2-2.5 ವರ್ಷ ಆಯ್ತು. ಈಗ ಅದನ್ನು ಪ್ರಯತ್ನ ನಿರಂತರ ಮಾಡಿದರೆ ಮೊನ್ನೆ ಆಗಿ 182 ಕೋಟಿ 70 ಲಕ್ಷ ಸ್ಯಾಂಕ್ಷನ್ ಆಗಿ ಟೆಕ್ನಿಕಲ್ ಆಗಿ ಎಲ್ಲ ಆಯಿತು. ಈ ವಾರ ಒಂದು 15 ದಿನದಲ್ಲಿ ಈಗ ಟೆಂಡರ್ ಕಟ್ತಾ ಇದ್ದೀವಿ. ಟೆಂಡರ್ ಕರೆದು ಇನ್ನು 1-1.5 ತಿಂಗಳಲ್ಲಿ ಅಡಿಗಲ್ಲನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡಿ ಅದನ್ನು ಈ ಅವಧಿ ಒಳಗಡೆ ಸಂಪೂರ್ಣವಾಗಿ ನೀರನ್ನು ಎಗರಿಸಿ ನಮ್ಮ ರೈತರಿಗೆ 102, 102A ಮತ್ತು ಆ ಕಾಲುವೆಗಳಿಂದ ಮುಖಾಂತರ ಎಲ್ಲ ಮತ್ತೆ ಕೆಳಭಾಗಕ್ಕೆ ಹೋಗೋಕ್ಕೆ ನೀರು ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ಶಾಶ್ವತವಾಗಿ ಮಾಡ್ತಾ ಇದ್ವಿ. ಇದಾದರೆ ನಿಮ್ಮನ್ನು ಯಾರೂ ಹಿಡಿಯೋರಿಲ್ಲ, ತಿರುಗಿ ಶಾಶ್ವತವಾಗಿ ನಮ್ಮ ರೈತರನ್ನ ಯಾರು ಕೂಡ ಹಿಡಿಯೋರಿಲ್ಲ ಅಂತ ಒಂದು ಒಳ್ಳೆಯ ಇರಿಗೇಷನ್ ಅನ್ನು ಪ್ರಾಜೆಕ್ಟ್ ಮಾಡಿದ್ದೀವಿ. ಅದು ಸ್ಯಾಂಕ್ಷನ್ ಆಗಿದೆ. ಆದಷ್ಟು ಜಲ್ದಿ ಶೀಘ್ರದಲ್ಲಿ ಅದನ್ನು ಶಂಕುಸ್ಥಾಪನೆಯನ್ನು ಮಾಡಿಗಲು ಅದನ್ನಾದ ನಂತರ ಭಾಳಷ್ಟು ಈಗ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಅಧಿಕಾರಿಗಳು ಸಹ ಯಾವತ್ತು ಬರೀ ನಾವು ಶಾಸಕರುಗಳು ಕೆಲಸ ಮಾಡಿದ್ರೆ ಆಗಲ್ಲ, ನಮ್ಮ ಅಧಿಕಾರಿಗಳು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡಿದಾಗ ಒಂದು ಫೈಲಿನ ಯಾವುದನ್ನು ಆಪ್ಷನ್ ಮೂವ್ ಆಗಬೇಕಾದ್ರೆ 3 ಸಲ ಅಡ್ಡಾಡ್ಬೇಕು ನೀವು. ಇದನ್ನ ವಿಪರೀತ ನನಗೆ ಅನಿಸಿ ಮಟ್ಟಿಗೆ ಒಂದು 50 ಸಾರಿ ಇದನ್ನ ರಿಜೆಕ್ಟ್ ಆಗಿ ಬಂದಿರ್ಬೋದು. ಟೆಕ್ನಿಕಲ್ ಇಲ್ಲ, ನಿಮಗೆ ನೀರಾವರಿ ಐತೆ, ಎಲ್ಲ ನೀರು ಇದಾವೆ ಹೆಂಗೆ ಅಂಬೋದು, ಮತ್ತೆ ಟೆಕ್ನಿಕಲ್ ಆಗಿ ಉಲ್ಟಾ ಹಾಕೋದು, ಮತ್ತೆ ನಾವು ಒಂದು ಹೋಗೋದು, ಈ ಟೈಪಿಗೆ ಅಡ್ಡಾಡಿ ಅದನ್ನು ಗುರಿ ಮುಟ್ತಾರೆ ಬಿಡಲ್ಲ. ಯಾವುದನ್ನು ಅಂದರೆ ಆ ರೀತಿಯಾಗಿ ಇವತ್ತು ಶಾಂತರಾಜು ಮತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಅದನ್ನು ಬೆನ್ನತ್ತಿ ಹಂಗೆ ಕೆಲಸ ನಾನು ಹೇಳ್ದಂಗೆಲ್ಲ ಪಾಪ ಕೆಲಸ ಮಾಡಿದ್ದಾರೆ. ಇವತ್ತು ಸಕ್ಸಸ್ ಆಯಿತು. ನಮಗೆ ಟೆಂಡರ್ ಈ ವಾರದ ಒಳಗೆ 15 ದಿವಸ ಟೆಂಡರ್ ಆಗ್ತದೆ. ಒಳ್ಳೆಯ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡೋಣ ಅಂತ ಕೂಡ ಸಹ ಹೇಳಿ ಇವತ್ತು ವೀರಭದ್ರೇಶ್ವರ ಹತ್ರ ನಾನು ಬಂದಂಗಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 88ನೇ ಜನ್ಮದಿನವನ್ನು ಶೋಷಿತ ಸಮುದಾಯ ಐಕ್ಯತಾ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಬಳಿಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜನ್ಮದಿನವನ್ನು ಆಚರಿಸಲಾಯಿತು. ರಾಜ್ಯದಲ್ಲಿ ಎಲ್ಲೆಡೆ ಸಿದ್ದರಾಮಯ್ಯನಿಂದ ಅದನ್ನು ನೆನೆಸಿ ಮುಂದಿನ ಪೀಳಿಗೆ ಇದನ್ನು ಕಂಟು ಮಾಡಿಕೊಂಡು ಹೋಗಿ ದಲಿತರು ಮತ್ತು ಶೋಷಿತರಿಗೆ ಅವರ ಒಂದು ಅನ್ಸುತ್ತಾ ಒಂದು ಕಾರ್ಯಕ್ರಮ ಮಾಡ್ತಿದ್ದು ಘೋಷಣೆ ಆಗ್ರಿ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ಹೆಸರು ಚಿನ್ನಪ್ಪ ಯಡಿಗೋಳ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕಲಬುರಗಿ ವಿಭಾಗೀಯ ಸಂಘಟನಾ ಸಂಚಾಲಕ. ಇಂಥ ಹೆಚ್ಚಾದ್ರಿ ಅಂತೇಳಿ ರೈತರು ಏನು ಇವತ್ತು 9/6/2026 ಇವತ್ತು ನಮ್ಮ ದಲಿತ ಚೈತನ್ಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜಯಂತಿ. ಆ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಅಂಬೇಡ್ಕರ್ ಮೂರ್ತಿ ಮುಂದೆ ಬಿ ಕೃಷ್ಣಪ್ಪ ಸರ್ ಫೋಟೋ ಇಟ್ಟು ಅಂಬೇಡ್ಕರ್ ಮೂರ್ತಿಗೆ ಹೂವಿನರ್ ಹಾಕಿ ಬಿ ಕೃಷ್ಣಪ್ಪ ಸಾರಿಗೆ ಹೂವಿನರ್ ಹಾಕಿ ಒಂದು ಜಯಂತಿಯನ್ನು ಮಾಡಬೇಕೆಂದು ನಮ್ಮ ರಾಜ್ಯ ಸಮಿತಿ ಆದೇಶ ಮಾಡಿದ ಸಲುವಾಗಿ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 70ರ ದಶಕದಲ್ಲಿ ಹಳ್ಳಿಗೆ ಹೋಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕರ್ನಾಟಕ ಸಂಘ ಸಮಿತಿಯನ್ನು ಹುಟ್ಟುಹಾಕಿದಂಥ ಮಹಾಚೇತನ ಆತನ ಒಂದು ಜಯಂತಿಯನ್ನು ಮಾಡುವ ಉದ್ದೇಶ ಏನಂತಂದ್ರೆ ಈ ಕರ್ನಾಟಕದಲ್ಲಿ ದಲಿತರ ಮತ್ತು ಶೋಷಿತರ ದನಿಯಾಗಿ ಎಲ್ಲರಿಗೆ ಪ್ರಜ್ಞೆಯನ್ನು ಭರಿಸಿದಂಥ ಮಹಾಚೇತನ ಆತನ ಒಂದು ನೆನಪು ಮುಂದಿನ ಪೀಳಿಗೆ ಆತನು ಮಾಡಿದಂಥ ಹೋರಾಟ ನೆನಪಿರಲೆಂಬ ಸಲುವಾಗಿ ಒಂದು ಜಯಂತಿಯನ್ನು ಮಾಡ್ತಾ ಆತ ಏನು ಮಾಡಿದಿಂದ ಆತನ ಹೋರಾಟಗಳನ್ನು ನೆನಪಿಸುತ್ತಾ ಜನರಿಗೆ ಮನವರಿಕೆ ಮಾಡಿ ಮುಂದಿನ ಪೀಳಿಗೆ ತಿಳುವಳಿಕೆ ಬಾಬಾ ಸಾಹೇಬರ ಒಂದು ಕಂಡಂಥ ಒಂದು ಭವ್ಯ ಭಾರತವನ್ನು ಸಮಾನತೆಯನ್ನು
ಅದನ್ನು ಮುಂದೆ ಸಾರಿದಂಥ ಬಿ ಕೃಷ್ಣಪ್ಪನವರು ಅವರು ಒಂದು ಜಯಂತಿ ನಾವು ಎಲ್ಲ ಕಡೆಗೆ ಆಚರಣೆ ಮಾಡಿ ಆತನ ಒಂದು ನೆನಪನ್ನು ಸತತ ದಲಿತರ ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾರಬೇಕೆಂಬ ಒಂದು ಉದ್ದೇಶದಲ್ಲಿ ಕಾರ್ಯಕ್ರಮ ಮಾಡಿವಿ. ನಿಮ್ಮ ಹೆಸರು? ನಮ್ಮ ಹೆಸರು ಚಿನ್ನಪ್ಪ ಯಡಿಗೋಳ ಅಂತೇಳಿ. ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಭಾಗೀಯ ಸಂಚಾಲಕ ಕಲಬುರಗಿ. ಈ ಸಂದರ್ಭದಲ್ಲಿ ಕಲಬುರಗಿ ಸಂಘಟನಾ ಸಂಚಾಲಕ ಚಿನ್ನಪ್ಪ ಹೆಡಗಿನಾಳ, ಜಿಲ್ಲಾಧ್ಯಕ್ಷ ಜೆಕೆ ಆಂಜನೇಯ, ಮಂಜು ಗೋಡಿಹಾಳ, ಗೋವಿಂದ ಗಟ್ಟು, ಜಾನ್ರಾಜ್, ಬಸವರಾಜ್, ಸಂಗಮೇಶ್, ಸಹದೇವ್, ಭಾಸ್ಕರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ಜನರ ಮೇಲೆ ಹೊರೆ ಹಾಕುವ ಕೇಂದ್ರ ಸರ್ಕಾರ ಕಿತ್ತೊಗೆಯಲು ಜನಾಂದೋಲನವಾಗಲಿ ಎ ವಸಂತಕುಮಾರ್. ಮಾವಿನಕೆರೆ, ಓಪೆಕ್, ರಿಮ್ಸ್ ಸೇರಿದಂತೆ ವಿವಿಧೆಡೆ ಕೇಂದ್ರ ಜಂಟಿ ಕಾರ್ಯದರ್ಶಿ ಉಜ್ವಲ್ ಘೋಷ್ ಭೇಟಿ ಪರಿಶೀಲನೆ. ಜೂನ್ 11ರಂದು ಸಿರವಾರದಲ್ಲಿ ಚುಕ್ಕಿ ಪ್ರತಿಷ್ಠಾನದಿಂದ 50ನೇ ವರ್ಷದ ಪುಣ್ಯಾರಾಧನೆ. ಬಸವ ತತ್ವ ಚಿಂತನಾ ಗೋಷ್ಠಿ, ಚುಕ್ಕಿ ಸೂಗಪ್ಪ ಸಾಹುಕಾರ. ಮಟ್ಟಮಾರಿ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಗೆ ಸರ್ಕಾರ ಅಸ್ತು. ಗ್ರಾಮಸ್ಥರಿಂದ ಗ್ರಾಮೀಣ ಶಾಸಕರಿಗೆ ಅಭಿನಂದನೆ. ಮತ್ತು ಪ್ರೊಫೆಸರ್ ಬಿ.ಕೆ. ಕೃಷ್ಣಪ್ಪ ಜಯಂತಿ ಆಚರಣೆ. ದಲಿತ ಚಳವಳಿಗೆ ಕೃಷ್ಣಪ್ಪ ಕೊಡುಗೆ ಸ್ಮರಣೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.